ಐತಲ್ಲ, ಕಣ್ಣಿಗೆ ಕಾಣುವ ಪ್ರಪಂಚ ಯಾಕ ಏತಕ್ಕಾಗಿ ಹೀಗಿದೆ, ಇದರ ಉದ್ದೇಶ ಆದ್ರೂ ಕೂಡ ಏನು? ಈ ಪ್ರಪಂಚ ಐತಲ್ಲ, ಈ ಪ್ರಪಂಚದ ಉದ್ದೇಶವೂ ಕೂಡ ಏನದು? ಈ ವ್ಯವಸ್ಥೆಯ ಹಿಂದೆ ಯಾವುದು ಒಂದು ಅದೃಶ್ಯ ಶಕ್ತಿ ಕೆಲಸ ಮಾಡುತ್ತಿರಬೇಕು. ಜಡವಾದ ವಸ್ತು ಅದು ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕಾದರೆ ಅದೃಶ್ಯವಾದ ಶಕ್ತಿ, ಸಾಮರ್ಥ್ಯವುಳ್ಳ ಒಂದು ಶಕ್ತಿ ಇದ್ದಾಗ ಮಾತ್ರ ಇದರ ವ್ಯವಹಾರ ಐತಲ್ಲದೆ ಶಕ್ತಿ ಇರಲಾರದೆ ಇದಕ್ಕೇನ್ ಮಾಡಕ್ ಅಧಿಕಾರ ಇಲ್ಲ, ಯಾವುದೇ ಕೆಲಸ ಮಾಡಕ ಆಗುದಿಲ್ಲ. ಆದ್ರ ಅದು ನಮಗೆ ಕಾಣಿಸಿಕೊಳ್ಳುತ್ತಿಲ್ಲ. ಈ ಚರ್ಮದ ಕಣ್ಣಿಗೆ ಅದೇನಾಗ್ತಾ ಇಲ್ಲ, ಕಾಣ್ತಾ ಇಲ್ಲ. ಈ ವ್ಯವಸ್ಥೆಯನ್ನ ನಿಯೋಜಿಸಿ ನಡೆಸುತ್ತಿರುವ ಶಕ್ತಿ ಯಾವುದು? ಈ ಜಗತ್ತಾಗಬೇಕಾದ್ರ ಅದಕ್ಕೊಂದು ಶಕ್ತಿ ಇದ್ದಾಗಲ್ಲ, ಈ ದೇಹದ ವ್ಯವಹಾರ ನಡಿಬೇಕಾದರೂ ಕೂಡ ದೇಹದೊಳಗ ಆತ್ಮಶಕ್ತಿ ಚೈತನ್ಯ ಸ್ವರೂಪ, ಆ ಚೈತನ್ಯ ಸ್ವರೂಪ ಇದ್ದಾಗ ಮಾತ್ರ ಈ ಜಡವಾದ ಶರೀರ ಏನೆಲ್ಲ ಕೆಲಸ ಮಾಡಿತಲ್ಲದೆ ಇಲ್ಲಿ ಅಂದ್ರ ಯಾವ ಕೆಲಸವನ್ನ ಮಾಡಲಿಕ್ಕೆ ಈ ಶರೀರಕ್ಕೆ ಆಗುವುದಿಲ್ಲ. ಆ ನಡೆಸುತ್ತಿರುವ ಶಕ್ತಿ ಯಾವುದು? ನಾವು ಕೂಡ ಯಾವ ರೀತಿ ನಡೆದುಕೊಂಡರೆ ಈ ಸಂಸಾರ ಬಂಧನ ಮತ್ತು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆಯನ್ನ ಹೊಂದಬಹುದು? ನಮ್ಮ ಕಣ್ಣುಗಳಿಗೆ ಕಾಣಿಸಿಕೊಳ್ಳುತ್ತಿರುವ ಈ ಪ್ರಪಂಚ ನಿಜ ಅಲ್ಲ. ದೃಶ್ಯವಾಗಿರುವ ಈ ಪದಾರ್ಥಗಳೇನದವಲ್ಲ, ಇವು ಯಾವ ಸತ್ಯ ಅಲ್ಲ. ಕಣ್ಣಿಗೆ ಕಂಡರೂ ಕೂಡ ಕಂಡು ಏನಕ್ಕವ, ಒಂದಿಲ್ಲ ಒಂದು ದಿನ ಕಾಣದಂತೆ ಅಕ್ಕವಂತೆ. ನಮ್ಮ ನಿಮ್ಮೆಲ್ಲರ ಆತ್ಮ ಸ್ವರೂಪ ಸದಾ ಇರುವಂಥದ್ದು. ಈ ಶರೀರ ಇದ್ದಾಗೂ ಇದೆ, ಶರೀರ ಇರಲಾರ್ದಾಗೂ ಕೂಡ ಇದೆ. ಅಂತ ಶಕ್ತಿ ಅದನ್ನ ನಾವು ತಿಳುಕೊಂಡು ಅದರಲ್ಲಿ ಕೂಡಿಕೊಂಡಾಗ ಮಾತ್ರ ಏನಿಲ್ಲ, ಈ ಜನನ ಮರಣಾತ್ಮಕವಾದ ಈ ಸಂಸಾರದ ಬಂಧನ ಇಲ್ಲವೇ ಇಲ್ಲ. ಸಾವುಗಳ ಚಕ್ರದಿಂದ ಬಿಡುಗಡೆಯನ್ನು ಹೊಂದಬಹುದಂತ ಏನನ್ನ ತಿಳಿದುಕೊಂಡಾಗ, ನಮ್ಮ ನಿಜವಾದ ಸ್ವರೂಪವನ್ನ ತಿಳಿದುಕೊಂಡಾಗ, ನಮ್ಮ ಕಣ್ಣುಗಳಿಗೆ ಕಾಣಿಸಿಕೊಳ್ಳುತ್ತಿರುವ ಈ ಪ್ರಪಂಚ ಐತಲ್ಲ, ಇದು ಯಾವಾಗಲೂ ಸತ್ಯ ಇಲ್ಲವೇ ಇಲ್ಲ ಅಂತ ತಿಳ್ಕೋರು ಅರ್ಜುನ ನೀನು. ಅದರ ಹಿಂದೆ ಮರೆಮಾಚಿಕೊಂಡಿರುವ ಸತ್ಯವನ್ನ ತಿಳಿದುಕೊಳ್ಳುವ ಬಗೆ ಹೇಗೆ? ಹೇ ಪರಮಾತ್ಮ, ನೀ ಹೇಳಕತ್ತೀಯಲ್ಲ, ಇದನ್ನ ತಿಳಿದುಕೊಳ್ಳುವ ಬಗೆ ಹೇಗೆ? ಈ ಪ್ರಪಂಚದ ಜೀವನವೆಲ್ಲವೂ ಕೊನೆಗೊಳ್ಳತಕ್ಕದ್ದೈತಲ್ಲ, ಇಲ್ಲಿರುವ ತನಕ ಇಲ್ಲಿ ಬರುವ ಸುಖ ದುಃಖ, ಬಾಲ್ಯ ಯೌವನ ವೃದ್ಧಾಪ್ಯ, ಕಾಯಿಲೆ ಕಸಾಯ ದಾರಿದ್ರ್ಯ ಇವುಗಳನ್ನ ತಪ್ಪಿಸಿಕೊಳ್ಳುವಂತೆ ಇಲ್ಲ. ಮುನಿನರಾಗಲಿ ಋಷಿನರಾಗಲಿ ಸನ್ಯಾಸಿನರಾಗಲಿ ಸಂಸಾರಿಯೇ ಆಗಿರಲಿ, ಎಲ್ಲವನ್ನ ಏನದ ಇವು ಈ ಬಂಧಿ ಕಾಣೆಯಲ್ಲಿರುವ ವ್ಯಕ್ತಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವ ಬಗ್ಗೆ ಉಪಾಯಗಳನ್ನ ಹುಡುಕುತ್ತಿರುವಂತೆ. ಈಗ ನಮಗ ಯಾವುದ ಒಂದು ದುಃಖ ಬಂದಾಗಲಿ, ಕಷ್ಟ ಬಂದಾಗಲಿ, ಶರೀರದಲ್ಲಿ ರೋಗ ಇದ್ದಾಗಲಿ ಇದನ್ನ ಪರಿಹಾರ ಮಾಡಿಕೋಬೇಕಂತ ಎಲ್ಲರೂ ಪ್ರಯತ್ನ ಮಾಡ್ತೇವೋ, ಇದು ತಾನಾಗೆ ಹೋಗ್ಲಿ ಅಂತೇಳಿ ಸುಮ್ಮ ಕುಂದಿರ್ತೇವ ನಾವು? ಎಲ್ಲರೂ ಪ್ರಯತ್ನವನ್ನ ಮಾಡ್ತೇವಲ್ಲ, ಹಾಗೆ ಉಪಾಯಗಳನ್ನ ಹುಡುಕುತ್ತಿರುವಂತೆ ಅವ ಏನದನ ಈ ಹುಟ್ಟು ಸಾವುಗಳ ಚಕ್ರದಿಂದ ಪಾರಾಗುವ ಉಪಾಯಗಳ ಬಗ್ಗೆ ಚಿಂತನೆ ಮಾಡ್ತಾ ಇರುತ್ತಾನಂತ. ಯಾರೋ ಮುನಿಯಾದವ. ಅದಕ್ಕ ಅದರಂತೆ ನೀನು ಮುನಿಯಾಗು.
ನಾನೆಂಬುದೊಂದು ಅಂಶವಿತರ ಜಗವೊಂದು ಅಂಶ ನಾನು ನೀನುಗಳಳೆದ ಸರ್ವೈಕ್ಯವೊಂದು ಧ್ಯಾನಿಸುತ್ತೈಕ್ಯವನು ಪಾಲಿಸುವುದ ಭಯವನು ಉಭಯ ಜಾನಿನ ನಾಟಕವೋ ಮಂಕುತಿಮ್ಮ. ಬ್ರಹ್ಮ ವಸ್ತು ಜಗತ್ತಿನಲ್ಲಿ ಅನೇಕ ರೂಪಗಳನ್ನ ಧರಿಸಿಕೊಂಡಿದ್ದರೂ ಕೂಡ ಆ ಧರಿಸಿಕೊಂಡು ನಾಟಕ ಮಾಡುತ್ತಿದೆ. ಇದು ಒಂದು ನಾಟಕ. ಬ್ರಹ್ಮ ವಸ್ತುವು ಜಗತ್ತಿನಲ್ಲಿ ಅನೇಕ ನಾನಾ ರೂಪಗಳನ್ನ ಧರಿಸಿಕೊಂಡು ನಾಟಕ ಮಾಡುತ್ತಿದೆ. ನಾನು ನೀನು ಜಗತ್ತು ಇತ್ಯಾದಿ ರೂಪಗಳೆಲ್ಲವೂ ಅವನ ಸ್ವರೂಪಗಳೇ ಹೌದು. ಯಾವ ಸ್ವರೂಪ? ಆ ಬ್ರಹ್ಮ ಸ್ವರೂಪ, ಅವನ ಸ್ವರೂಪಗಳೇ ಹೌದು. ನಾವು ಈ ಉಪಾಧಿಗಳ ಹಿಂದೆ ಇರುವ ಏಕೈಕ ಬ್ರಹ್ಮ ವಸ್ತುವನ್ನ ಧ್ಯಾನಿಸುತ್ತಾ ಏನ್ ಮಾಡ್ಬೇಕು? ಅದೇ ಸಮಯದಲ್ಲಿ ಈ ನಾಟಕದಲ್ಲಿ ಪಾಲುಗೊಳ್ಳುತ್ತಾ ಜೀವನವನ್ನ ನಡೆಸಿದ್ದಲ್ಲಿ ಅದು ಜಾಣತನದಿಂದ ಕೂಡಿದ ನಾಟಕವೆಂದೆನಿಸಿಕೊಳ್ಳುತ್ತದಲ್ಲ. ಹೇ ಪರಮಾತ್ಮ, ಈ ಜಗತ್ತಿಗೆ ನಾನು ಬಂದೇನಲ್ಲ, ನೀನು ಆಡಿಸುವ ಗೊಂಬೆ. ಈ ನಾಟಕದೊಳಗೆ ಪಾಠ ಮಾಡಿರ್ತಾರಲ್ಲ, ಯಾವುದೋ ನಮ್ಮೂರೊಳಗ ಒಂದು ಜಾತ್ರೆ ಆಗಲಿ, ಯಾವುದೋ ಒಂದು ಕಾರ್ಯವನ್ನಿಟ್ಟಾಗ ಎಲ್ಲರ ಸಂತೋಷಕ್ಕಾಗಿ ಮನರಂಜನಕ್ಕಾಗಿ ಅವರು ಪಾಠ ಮಾಡಿ ತಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಬೇಯಿಸ್ಕೊಂಡು ರೊಕ್ಕ ಅದಕ್ಕ ಖರ್ಚು ಮಾಡಿ ಲಕ್ಷ ಗಂಟ್ಲೆ ಖರ್ಚು ಮಾಡಿ ಸಂಗೀತಗಾರನ್ನ ಕರೆಸಿ ಪಾತ್ರದಾರನ್ನ ಕರೆಸಿ ಅವರು ತಾವು ಜೀವನ ಪರ್ಯಂತರವಾಗಿ ನಾಟಕ ಆಡಬೇಕಾದ್ರೆ ಕವಿ ಬರೆದಿರುವ ಆ ಮಾತುಗಳನ್ನ ಮನೆಯಾಗ ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ಆ ಮಾತುಗಳನ್ನ ಕಂಠಪಾಠ ಮಾಡಿ ಒಂದು ದಿನ ಏನ್ ಮಾಡ್ತಾರ ಅವರು? ತಮ್ಮ ಪಾಠದ ಅಭಿನಯ ಮಾಡಿ ಎಲ್ಲರಿಗೂ ಕೂಡ ಆ ದುಃಖದ ಸನ್ನಿವೇಶ ಬಂದಾಗ ಅಳಸ್ತಾರ, ಹಾಸ್ಯದ ಸನ್ನಿವೇಶ ಬಂದಾಗ ನಗಸ್ತಾರ. ಅಳವು ಅಲ್ಲೇ ಇದೆ, ನಗು ಕೂಡ ಅಲ್ಲೇ ಇದೆಯಲ್ಲ. ಅದರಂತೆ ನಾಟಕದಲ್ಲಿ ಪಾಲುಗೊಳ್ಳುತ್ತಾ ಜೀವನವನ್ನ ನಡೆಸಿದಲ್ಲಿ ಅದೇನಿದೆ? ಜಾಣತನದಿಂದ ಕೂಡಿದ ನಾಟಕ ಅಂತ ಅನಿಸ್ಕೊಂತಲ್ಲ. ಇದು ಜೀವನ ಎಂಬುದು ಒಂದು ನಾಟಕ. ಈ ನಾಟಕದ ರಂಗದಲ್ಲಿ ನಾವೆಲ್ಲರೂ ಬಂದೇವಲ್ಲ, ನಾವೆಲ್ಲರೂ ಪಾತ್ರಧಾರಿಗಳು. ನೆನೆದು ಗಹನವನು ಜೀವನ ರಹಸ್ಯವನು ಮನವ ಬಳಸಿ ಸೋಲಿಸಿರುವ ತತ್ವವನು ಮನನದೇಕಾಂತದಲ್ಲಿ ಮೌನದ ಧ್ಯಾನದಲ್ಲಿ ಮಣಿದು ಕೈ ಮುಗಿಯೋ ಮಂಕುತಿಮ್ಮ. ಗಹನವಾಗಿರುವ ಈ ಜೀವನದ ರಹಸ್ಯವನ್ನ ನಮ್ಮ ಮನಸ್ಸುಗಳು ಬದಲಿಸಿ ಸೋಲಿಸಿರುವ ಆ ಬ್ರಹ್ಮ ವಸ್ತುವನ್ನ ನಾವು ಏನ್ ಮಾಡಬೇಕು? ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ಬೇಕಂತ. ಏಕಾಂತವಾಗಿರುವಾಗ ಅದರ ಬಗ್ಗೆ ಚಿಂತಿಸುತ್ತಿರು, ಮೌನವಾಗಿ ಧ್ಯಾನ ಮಾಡಿ. ನೀನ್ ಎಲ್ಲೇ ಕಷ್ಟ ಆಗಲಿ, ಎಷ್ಟೇ ಸುಖ ಆಗಲಿ, ಕಣ್ಣು ಮುಚ್ಚಿಕೊಂಡು ಧ್ಯಾನವನ್ನ ಮಾಡಿ, ಹೇ ಪರಮಾತ್ಮ, ಈ ಜಗತ್ತಿಗೆ ನನ್ನನ್ನ ಕಳಿಸಿಯಲ್ಲ, ನಿನ್ನನ್ನ ಕೂಡುವವರೆಗೆ ಎಷ್ಟೇ ಕಷ್ಟ ಕೊಟ್ಟರೂ ಕೂಡ ನನಗ ನಿನ್ನನ್ನ ಕೂಡುವ ಆ ಚಿಂತನೆ, ಧ್ಯಾನ ಮಾಡುವ ಆ ಶಕ್ತಿ ನನಗ ಕೊಡು ಅಂತೇಳಿ ನಾವು ಅದಕ್ಕ ಶರಣಾಗತರಾಗಿ ನಮಸ್ಕಾರ ಮಾಡಪ್ಪ. ನೀನು ನಮಸ್ಕರಿಸು. ಅವನು ಇದು ಪರಮಾತ್ಮನ ಲೀಲಾ ವಿಹಾರ ಕ್ಷೇತ್ರ ಅಂತ ತಿಳ್ಕೋ. ಇದರಲ್ಲೇ ನನ್ನ ಪಾತ್ರವನ್ನ ಸಮರ್ಪಕವಾಗಿ ನಿರ್ವಹಿಸಿ ಆ ನಾಟಕದಲ್ಲಿ ಎಲ್ಲರೂ ಕೂಡ ಈಗ ಭೀಮನ ಪಾರ್ಟ್ ಒಬ್ಬ ಮಾಡ್ಯಾನ, ಪಾಂಡವನ ಧರ್ಮರಾಜನ ಪಾರ್ಟ್ ಒಬ್ಬ ಮಾಡ್ಯಾನ, ಕರ್ಣನ ಒಂದು ಪಾಠ ಮಾಡ್ಯಾನಲ್ಲ. ಇದರಂತೆ ನನ್ನ ಜೀವನದಲ್ಲಿ ನನ್ನ ಮನೆಯಲ್ಲಿ ಇಂಥ ನಾಟಕ ಪಾತ್ರಧಾರಿಗಳಾಗಿ ಬಂದಾರಂದಾಗ ಎಷ್ಟೇ ದುರ್ಯೋಧನನಂತೆ ವರ್ತಿಸಿದರೂ ಕೂಡ, ದ್ರೌಪದಿಯಂತೆ ವರ್ತನೆ ಮಾಡಿದರೂ ಕೂಡ,
ಇದರಂತೆ ಇದು ನನ್ನ ಮನೆಯಲ್ಲಿರುವ ಇದೊಂದು ನಾಟಕ ಅಂತ ಹೇಳಿ ತಿಳ್ಕೊಂಡು ಅದನ್ನೆಲ್ಲವೂ ಕೂಡ ನಿರ್ವಹಿಸಿ ಇದರಿಂದ ಪಾರಾಗಬೇಕು ಅರ್ಜುನ. ಇದು ಜೀವನನ್ನ ನಡೆಸ್ತಾ ಇದೆಯಲ್ಲ, ಇಂಥ ನಿಷ್ಕಾಮ ಕರ್ಮ ಯೋಗಿಯಾದರೋ ಈ ಪ್ರಪಂಚ ಮತ್ತು ಅದರ ಹಿಂದೆ ಇರುವ ಇದನ್ನ ನಡೆಸುತ್ತಿರುವ ಶಕ್ತಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ, ಹೌದಪ್ಪ ಈ ಜಗತ್ತಿಗೆ ಈ ನಾಟಕ ರಂಗಕ್ಕ ನಾನು ಬಂದೇನಲ್ಲ, ಬಂದಾಗ ನನಗೆ ಯಾಕೆ ಇಷ್ಟು ಕಷ್ಟ ಅಂತ ಹೇಳಿ ಎಂದೆಂದು ತಲೆ ಕೆಡಿಸಿಕೊಳ್ಳಬಾರದು. ಪರಮಾತ್ಮ ಕೊಟ್ಟಿರುವ ಇದು ನನಗ ಒಂದು ಕಾಣಿಕೆ ಅಂತ ಮಾಡ್ಬೇಕಂತ, ನನ್ನ ಜೀವನದಲ್ಲಿ ಮಾಡಬೇಕಾದ ಪರಮಾತ್ಮ ಕೊಟ್ಟಿರುವ ಇದೊಂದು ನನಗೆ ಕಾಣಿಕೆ ಅಂತ ತಿಳ್ಕೊಂಡು ಯಾವುದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಾನು ಈ ಪ್ರಪಂಚಕ್ಕೆ ಬಂದು ಒಂದು ಸ್ಥಾನದಲ್ಲಿದ್ದೇನೆ ಅಂತ ತಿಳ್ಕೋರು ನೀನು. ಇದು ಕರ್ಮ ಮಾಡುವ ಸ್ಥಳ, ನನಗೆ ದೊರಕಿರುವ ಅವಕಾಶವನ್ನ ನಾನು ಸದುಪಯೋಗ ಪಡಿಸಿಕೊಂಡು ಪರಮಾತ್ಮ ಕೊಟ್ಟಿರುವ ಇದು ದೇವ ಕಾಣಿಕೆಯಲ್ಲ, ಇಂಥದ್ದನ್ನ ಅವ ಕೊಟ್ಟ ಕಾಣಿಕೆಯಾಗಿ ಕೊಟ್ಟಿರುವ ಅದನ್ನ ನೀನ್ ಮಾಡೋ ಸದುಪಯೋಗ ಪಡಿಸಿಕೊಂಡು ಇಲ್ಲಿಗೆ ಪುನಃ ಬರದಂತೆ ನಡೆದುಕೊಳ್ಳಬೇಕು. ಒಂದು ಸಲ ಈ ನಾಟಕಕ್ಕೆ ಬಂದಿಯಲ್ಲ, ಈ ಜಗತ್ತೆಂಬ ನಾಟಕದಲ್ಲಿ ಸಂಸಾರವೆಂಬ ನಾಟಕಕ್ಕೆ ಬಂದೇವಲ್ಲ ನಾವು ಪಾತ್ರ ಮಾಡಕ, ಆ ಪಾತ್ರ ಮುಗಿದ ತಕ್ಷಣವೇ ಆ ಪಾತ್ರದ ಅಪೇಕ್ಷೆ ಇಲ್ಲದೆ ಆ ಪಾತ್ರವನ್ನ ಆಡಿ ನಾಟಕ ಪಾತ್ರವನ್ನ ಮುಗಿಸಿ ಹೊಳ್ಳಿ ಈ ನಾಟಕ ರಂಗಕ್ಕೆ ಬಾರದಂತೆ ಮಾಡಿಕೋಬೇಕಂತ. ಅದಕ್ಕ ಇದನ್ನ ಯೋಚನೆ ಮಾಡು. ನನಗೆ ಭಗವಂತ ಕೊಟ್ಟಿರುವ ಕೆಲಸವನ್ನ ಭಗವಂತ ಮೆಚ್ಚುವಂತೆ ಮಾಡುವುದೇ ಅವ ಕೊಟ್ಟ ಕೆಲಸ ಅಲ್ಲ, ಅವ ಆಡಿಸಿದಂತೆ ಆಡುವ ಗೊಂಬೆ ನಾನು ಅಂತ ಹೇಳಿ ತಿಳ್ಕೊಂಡು ಅವ ಕೊಟ್ಟನ ಕೆಲಸ ಅದು ಮಾಡುವುದೇ ನನ್ನ ಕರ್ತವ್ಯ. ಇದರ ಹಿಂದೆ ಒಂದು ಶಕ್ತಿ ಇರಬಹುದು, ಹಂಗ ನೀ ತಿಳ್ಕೊ. ಎಲ್ಲವನ್ನ ನೋಡಿಕೊಳ್ಳುತ್ತಿದೆ ಅಂತೇಳಿ ಅವನ ಭಾವಿಸ್ತಾನಲ್ಲ, ಇದು ನನ್ನ ಧರ್ಮ ಅಂತ ತಿಳ್ಕೊ. ಪರಮಾತ್ಮನ ಧರ್ಮ, ಆ ಪರಮಾತ್ಮನನ್ನ ಕೂಡುವ ಮಾರ್ಗ ಅಂತ ನೀನು ತಿಳಿದುಕೋ. ಈ ಧರ್ಮವನ್ನ ಪಾಲಿಸುವುದರಲ್ಲಿ ನಾನು ಅನೇಕ ಕಷ್ಟಗಳನ್ನ ಅನುಭವಿಸಬೇಕಾಗತ್ತಲ್ಲ. ಈ ಪ್ರಪಂಚದಲ್ಲಿ ಮಾಡಕತ್ತೇವಲ್ಲ, ಜೀವನವನ್ನ ಮಾಡ್ತಾ ಇದ್ದೇವಲ್ಲ, ನಿಜವಾದ ಸುಖಿ ಯಾರು? ಎಲ್ಲರೂ ಕಷ್ಟದಲ್ಲಿ, ಎಷ್ಟೇ ಕಷ್ಟ ಇದ್ದರೂ ಕೂಡ ಮನೆಯಲ್ಲಿ ಕಷ್ಟ, ಹೊರಗೂ ಕಷ್ಟ, ಒಳಗೂ ಕಷ್ಟ. ಈ ಕಷ್ಟವನ್ನ ಅನುಭವಿಸಿ ನಾವೇನ್ ಮಾಡ್ಬೇಕಾಗೈತಿ? ಈ ಕಷ್ಟವನ್ನ ಅನುಭವಿಸಲಿಕ್ಕೆ ಮರಳಿ ಬರಲಾರದಂತೆ ಆ ವಸ್ತುವಿನಲ್ಲಿ ಈಗಾಗಬೇಕಂತ. ಎಷ್ಟೇ ಕಷ್ಟ ಬಂದರೂ ಕೂಡ ಹೇ ಅರ್ಜುನ, ಆ ದುಃಖ ಕಷ್ಟ ಸುಖ ದುಃಖಗಳು ಬರ್ತಾವಲ್ಲ, ಎರಡನ್ನ ಸಮನಾಗಿಕೊಂಡು ಆ ಕಷ್ಟಗಳನ್ನ ಸಹಿಸಿಕೊಂಡು ಮರಳಿ ಈ ಜಗತ್ತಿಗೆ, ಈ ಜಗತ್ತಿನ ನಾಟಕ ರಂಗಕ್ಕೆ ಮರಳಿ ಬರಲಾರದಂತೆ ಮಾಡಿಕೊರೋ. ಅನೇಕ ಜನ್ಮಗಳನ್ನ ಎತ್ತಬೇಕಾಗಿದೆಯಲ್ಲ, ಬರಬಹುದು. ಇವೆಲ್ಲವುಗಳ ಏನಿವೆವು? ಪರಬ್ರಹ್ಮನು ನಡೆಸುತ್ತಿರುವ ವಿನೋದವಾದ ಆಟವೆಂದು ಅರಿತು ನಾನು ಈ ಜಗತ್ತಿಗೆ ಬಂದೇನಲ್ಲ, ಆಟ ಆಡಿಸುವ ಸೂತ್ರಧಾರ ಅವ, ನಾನು ಪಾತ್ರಧಾರಿ ಅಂತ ತಿಳಿದುಕೊಂಡು ಎಷ್ಟೇ ಕಷ್ಟ ಬಂದರೂ ಕೂಡ ಅವುಗಳನ್ನ ಅನುಭವಿಸಿ, ಆ ಕಷ್ಟವನ್ನ ಅನುಭವಿಸಿದರೂ ಕೂಡ ಈ ಕಷ್ಟವು ನನಗಿಲ್ಲ ಅಂತ ತಿಳಿದುಕೊಂಡು ನೀನೇನ್ ಮಾಡು? ಮರಳಿ ಬಾರದಂತೆ ಮಾಡಿಕೋ. ಅದಕ್ಕ ಅವನು ಅವುಗಳ ದಶೆಯಿಂದ ತನ್ನ ಕಾರ್ಯದಿಂದ ವಿಮುಖನಾಗುವುದಿಲ್ಲ. ಆ ಬರಬಾರದು, ನನಗ ದುಃಖ ಬರಬಾರದು, ಸುಖ ಒಂದೇ ಬರ್ಲಿ, ಸುಖದಿಂದ ನಾನು ಇರಬೇಕಂತೆಷ್ಟೇ ಪ್ರಯತ್ನ ಮಾಡಿದರೂ ಕೂಡ
ಅವೇನದವ? ಸುಖ ದುಃಖಗಳು ಸಮವಾಗಿದವ. ಹೇಗೆ? ಚಕ್ರವರ್ತ್ ಪರಿವರ್ತಂತೆ. ಹಗಲು ರಾತ್ರಿಗಳು ಹೇಗೆ ಸುತ್ತುತ್ತಾವಲ್ಲ, ಅದರಂತೆ ಸುಖ ದುಃಖಗಳು ತಿರುಗುತ್ತಾ ಇರ್ತಾವಲ್ಲ. ಸುಖ ಬಂದಾಗೋ ಹಿಗ್ಗಲಾರದೆ, ದುಃಖ ಬಂದಾಗ ಕುಗ್ಗಲಾರದೆ. ಯಾವುದೇ ಎಷ್ಟೇ ಕಷ್ಟ ಬಂದರೂ ಕೂಡ ಆ ಕಷ್ಟ ಸುಖಗಳನ್ನ ಸರಿಸಮಾನವಾಗಿ ತಿಳಿದುಕೊಂಡು ನೀನೇನ್ ಮಾಡು? ನಾಟಕ ಪಾತ್ರನಾಗಿ ಆ ಸೂತ್ರಧಾರ ಆಡಿಸುವ ಪರಮಾತ್ಮ ನನ್ನ ಸೂತ್ರ ಅವನ ಕೈಯಲ್ಲಿದೆ ಅಂತ ನೀನು ಜೀವನವನ್ನ ಮಾಡು. ಜನ್ಮ 1000 ಬರಲಿ ನಷ್ಟವದರಿಂದೇನು, ಕರ್ಮ 1000ವಿರಲಿ ಕಷ್ಟ ನಿನಗೇನು. ಬ್ರಹ್ಮ ಹೃದಯದಿ ನಿಲ್ಲೇ ಮಾಯ ಕೈಗೊಡದೆ, ಇಮ್ಮಿದಳ ಸರಸವದು ಮಂಕುತಿಮ್ಮ. 1000 ಜನ್ಮಗಳನ್ನ ನಾವು ಎತ್ತಬೇಕಾದರೂ ಅದರಿಂದ ನಮಗೇನು ನಷ್ಟ ಇಲ್ಲ. ಪಾಂಡುರಂಗನನ್ನ ಕುರಿತು ಭಕ್ತರಾದವರು ಕೂಡ ಬೇಡಿಕೊಂಡಾರೆ, ಹೇ ಪರಮಾತ್ಮ, ಎಷ್ಟೇ ಜನ್ಮಗಳನ್ನ ಕೊಡುಕರೆ ನನಗೆ ಮಾಡೋ ಸರಿಯಾದ ಸತ್ಸಂಗ, ಸಜ್ಜನರ ಸಂಘವನ್ನ ನನಗೆ ಕೊಡು. ಎಷ್ಟೇ ದುಃಖಗಳನ್ನ ಕೊಡುಕರೆ, ಎಷ್ಟೇ ಸಿರಿ ಸಂಪತ್ತನ್ನ ಕೊಡುಕರೆ, ಆದರೆ ನನಗೆ ಮಾಡೋ ಸದಾ ಸಂತ ಜನರ ಸಜ್ಜನರ ಸಂಘ ನನಗೆ ಕೊಡುವಂತ ಬೇಡಿಕೊಂಡಾರಲ್ಲ. ಅದಕ್ಕ 1000 ಜನ್ಮಗಳನ್ನ ನಾವು ಎತ್ತಬೇಕಾದರೂ ಕೂಡ ಅದರಿಂದ ಏನಿಲ್ಲ, ನಮಗೇನು ನಷ್ಟ ಇಲ್ಲ. ಅಂತೆ 1000 ಕರ್ಮಗಳನ್ನ ನಾವು ಮಾಡಬೇಕಾದರೂ ಅದರಲ್ಲಿ ಕಷ್ಟ ಏನು ಇಲ್ಲ. ನಮ್ಮ ಹೃದಯದಲ್ಲಿ ಇದು ಬ್ರಹ್ಮ ಲೀಲೆ ಎನ್ನುವುದೇನದಲ್ಲ, ಮರುಕೆಯಾದಲ್ಲಿ ಅದ ಮನವರಿಕೆ ಮಾಡಿಕೊಂಡು ಮಾಯೆ ಏನು ಮಾಡಿದರೆ ಏನಂತೆ, ಮಾಯಾ ತನ್ನ ವ್ಯವಸ್ಥೆಯನ್ನ ಮಾಡಿದರೂ ಕೂಡ ಏನಾಗುವುದಕ್ಕೆ, ಇದು ಸುಂದರಿಯಾದ ಇನಿಯಳು ಇಮ್ಮಿದಳ ಮಾಡುವ ಸರಸವಷ್ಟೇ. ಇದು ತತ್ವ. ಇದರಿಂದ ಅವನು ಮೋಕ್ಷವನ್ನು ಹೊಂದನಲ್ಲ. ಯಾವ ಮನುಷ್ಯನು ಈ 2 ಮಾರ್ಗಗಳು ಮಾತ್ರ, ಆದರೆ ಅವುಗಳ ಗುರಿ ಒಂದೇ. ಕರ್ಮ ಮಾರ್ಗ ಮತ್ತು ಜ್ಞಾನ ಮಾರ್ಗ 2 ಒಂದೇ. ಅದೇ ಮೋಕ್ಷವನ್ನ ಹೊಂದುವ ಎಂದರಿತು ತನಗೆ ಯಾವುದು ಸಾಧ್ಯವೋ, ಮಾಡುವುದರಲ್ಲಿ ಸುಲಭವೋ ಆ ದಾರಿಯನ್ನ ಹಿಡಿದು ಮುಂದೆ ಸಾಗಿದರೆ ಅವನಿಗೆ ನಿಜವಾದ ಸುಖ ದೊರೆತಿದ್ದಂತೆ. ನಾವು ಪ್ರಪಂಚದಲ್ಲಿ ಎಲ್ಲರೂ ಕೂಡ ಏನ್ ಮಾಡ್ತೇವೆ, ನನ್ನ ಜೀವನದಲ್ಲಿ ನನಗ ನಿಜವಾದ ಸುಖ ಸಿಗಲಂತೇಳಿ ಪ್ರಯತ್ನ ಮಾಡ್ತೇವಲ್ಲ, ದುಃಖ ನನಗೆ ಸಿಗಲಂತೇಳಿ ಒಬ್ಬರದ ಚಿಂತನೆ ಮಾಡ್ತೇವೆ. ಹೇ ಪರಮಾತ್ಮ, ನನ್ನ ಜೀವನದಲ್ಲಿ ನನಗ ದುಃಖವನ್ನ ಕೊಡುವಂತೇಳಿ ಒಬ್ಬರಾದರೂ ಕೂಡ ಬೇಡ್ಕೊಂಡೇವಿ. ಯಾಕೆ? ನನಗ ನಿಜವಾದ ಸುಖ ಬೇಕು, ಸಂಪತ್ತು ಬೇಕು, ಸಿರಿ ಬೇಕು, ಬಂಧು ಬಾಂಧವರು ಬೇಕು, ಎಲ್ಲರೂ ಬೇಕು 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 ಅನ್ನುವ ಆಸೆ ಏನಿದೆಯಲ್ಲ, ಅದುವೇ ದುಃಖಕ್ಕೆ ಕಾರಣ ಆಗಿದೆ. ಅದಕ್ಕ ಆ ಸುಖ ದುಃಖಗಳನ್ನ ಎಷ್ಟೇ ಕಷ್ಟ ಕೊಟ್ಟರು, ಎಷ್ಟೇ ಸುಖ ಕೊಟ್ಟರು ಅವೇ ಮಾಡ್ಬೇಕು, ಯಾವುದು ಕೊಡುಪ, ನಾನು ನೀನು ಆಡಿಸುವ ಪಾತ್ರ ದಾರಿ ಅಂತೇಳಿ ಜೀವನವನ್ನ ನೀನು ಮಾಡು. ಜ್ಞಾನದ ಮೂಲಕ ಗುರಿಯನ್ನ ಮುಟ್ಟಿದವನು ನಂತರ ಸುಮ್ಮನೆ ಕೂಡುವುದಿಲ್ಲ. ಅವ ಜ್ಞಾನವನ್ನ ಪಡ್ಕೊಂಡನಲ್ಲ, ಅಂತ ಜ್ಞಾನಿಯಾದವ ಏನ್ ಮಾಡೋದಿಲ್ಲ, ಸುಮ್ಮನೆ ಕೂಡುವುದಿಲ್ಲ. ಲೋಕ ಸಂಗ್ರಹ ಕಾರ್ಯಗಳನ್ನ ಮಾಡ್ತಾ ಇರ್ತಾನಂತವ. ತಾನು ಮಾಡುವ ಕರ್ತವ್ಯ ಕರ್ಮಗಳನ್ನ ಮಾಡಿಕೊಂಡು ಆ ಲೋಕದ ಸಂಗ್ರಹಕ್ಕಾಗಿ ಅವ ಏನ್ ಮಾಡ್ತಾನ, ಆ ಕಾರ್ಯಗಳನ್ನ ಮಾಡ್ತಾನಪ್ಪ. ಅಂತೆಯೇ ಕರ್ಮದ ಮೂಲಕ ಗುರಿಯನ್ನ ಮುಟ್ಟಿದವನಿಗೆ ಪರಮಾತ್ಮ ಜ್ಞಾನ ದೊರಕದು. ಅದಕ್ಕೆ ನೀನೇನ್ ಮಾಡು, ಆ ಕರ್ಮವನ್ನ ನೀನು ಮಾಡು.
ಡಿ.ವಿ.ಜಿ ಅವರು ಕೂಡ ಹೇಳಿದ್ರಲ್ಲ. ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ಈ ಬಗ್ಗೆ ರೀತಿ ಹೇಳ್ತಾ ಇದ್ರಂತ. ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ಸದಾ ಲೋಕ ಸಂಗ್ರಹದ ಕಾರ್ಯದಲ್ಲಿ ನಿರತರಾಗಿದ್ರಂತವ್ರು. ತಮಗಾಗಿ ಅಲ್ಲ, ಎಲ್ಲರೂ ಸುಖವಾಗಿರಲಿ, ಎಲ್ಲರ ಸುಖಕ್ಕಾಗಿ, ಎಲ್ಲರ ಹಿತಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ರಂತ. ಒಂದು ಸಲ ಡಿ.ವಿ.ಜಿ ಅವರ ಜೊತೆ ಹೋಮ ಹವನಗಳನ್ನ ನೋಡ್ತಾ ಕುಳಿತಿರುವಾಗ ಸರ್ ಎಂ ವಿಶ್ವೇಶ್ವರಯ್ಯನವರ ಅಂದ್ರ ಅಲ್ಲೇ ಹೊರಗಡೆ ಆಟವಾಡ್ತಿದ್ದ ಚಿಂದಿ ತೊಟ್ಟ ಹುಡುಗರನ್ನ ನೋಡಿ ಮಾನ್ಯ ಡಿ.ವಿ.ಜಿ ಅವರು ಹೇಳಿದ್ರಂತ, ಈ ಹೋಮ ಹವನಗಳಿಂದ ಈ ಚಿಂದಿ ತೊಟ್ಟ ಜೀವಿಗಳಿಗೆ ಏನಾದರೂ ಉಪಾಯ ಆಕತೇನೋ ಅಂತ ಕೇಳಿದ್ರಂತ. ಅವರು ಪ್ರಶ್ನೆ ಮಾಡಿದಾಗ, ಇಂಥವರು ನೀವು ಭಗವದ್ಗೀತೆಯನ್ನ ಓದಲಿಲ್ಲ? ಅವರು ಪ್ರಶ್ನೆ ಮಾಡಿದಾಗ ಕೇಳ್ತಾರ, ನೀವು ಭಗವದ್ಗೀತೆಯನ್ನ ಓದಲಿಲ್ಲ, ತುಳಸಿ ಮಾಲೆಯನ್ನ ಹಾಕಲಿಲ್ಲ ಎಂದು ಯಾರಾದರೂ ಪ್ರಶ್ನಿಸಲು ಸಾಧ್ಯವೇ ಅಂತ ಕೇಳಿದಾಗ ಡಿ.ವಿ.ಜಿ ಅವರಂತಾರ, ಅಭಿಪ್ರಾಯ ಪಡ್ತಾರಂತ, ಇದು ನಿಷ್ಕಾಮ ಕರ್ಮ ಯೋಗಿಯ ಮಾರ್ಗ. ವಿಶ್ವೇಶ್ವರಯ್ಯನವರು ಏನ್ ಮಾಡಿದ್ರು? ಹಾದಿಯ ಅದೇ ಕರ್ಮಯೋಗದ ಗುರಿ ಸನ್ಯಾಸ ಹೇಗೆ ಕೇಳಿ, ಆ ಸನ್ಯಾಸ ಹೇಗೆ ಅನ್ನೋದನ್ನ ನೀವು ಕೇಳ್ರಿ ಅಂತ ಹೇಳಿ ಕೂಡ ಅವರಿಗೆ ಹೇಳುವಂತವರಾಗಿದ್ದಾರ. ಹೇ ಅರ್ಜುನ, ಅದರಂತೆ ನೀನು ತಿಳಿದುಕೊಂಡು ನೀನು ಮಾಡುವ ಕರ್ತವ್ಯ ಕರ್ಮಗಳನ್ನ ನಿರ್ವಹಿಸಪ್ಪ. ನಿನಗೆ ಜ್ಞಾನ ಒಂದ ಬೇಕಂತ ಕೇಳಿದ್ಯಲ್ಲ, ಅದು ಸರಿ ಆಗುದಿಲ್ಲ. ಅದಕ್ಕ ಕರ್ಮಯೋಗನು ಮಾಡೋ, ಜ್ಞಾನ ಯೋಗನು ಕೂಡ ಮಾಡಿದಾಗ ಆ ನಿಜವಾದ ಸುಖ ಅಂತದ್ದು ಸಿಗತಂತೇಳಿ ಪರಮಾತ್ಮ ಹೇಳಿದನಲ್ಲ. ಇನ್ನ ಅದೇ ವಿಷಯವನ್ನ ಬಹಳ ಸುಂದರವಾಗಿ ನಿಮಗ ಹೇಳವದನ ಪರಮಾತ್ಮ. ಅಂತ ಸದ್ಗುರುಗಳು ನಮಗ ಕೃಪಾ ಆಶೀರ್ವಾದವನ್ನ ಮಾಡಿ ಹೇಳಿ ಅದನ್ನ ತಿಳಿದನ್ನ ಅರಿತು ಅದರಂತೆ ನಡೆಯುವ ಸುಖ ಸೌಭಾಗ್ಯವನ್ನ, ತನ್ನ ನಿಜದ ಸ್ವರೂಪವನ್ನ ತಿಳಿದುಕೊಳ್ಳಲಿ ಅಂತೇಳಿ ಆ ಸದ್ಗುರುನಾಥ ಶ್ರೀ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರನ್ನ ಕುರಿತು ಹರಿಸಿ ಹಾರೈಸಿ ಹಂತ ನಿಜ ತತ್ವದಲ್ಲಿ ಬೆರೆಯುವಂತ ಸದ್ಬುದ್ಧಿಯನ್ನ ಆ ಸದ್ಗುರುನಾಥ ಶ್ರೀ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಅಡಿದಾವರೆಗಳಲ್ಲಿ ಶ್ರೀ ಕೃಷ್ಣ ಪರಮಾತ್ಮನ ಅಡಿದಾವರೆಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶಿವ ಸ್ವರೂಪಿಗಳೇ.